ಎಲೆಕ್ಟ್ರಾನ್ ಎಮಿಷನ್. ಯಾಕೆ ನೀವು ಎಲೆಕ್ಟ್ರಾನ್ ಎಮಿಷನ್ ಯಾಕೆ ಓದ್ಬೇಕು ನಾವು ಅಂತಂದಿದ್ದಾಗ, ಸಿ ಹಿಯರ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಂತ ಹೇಳ್ತಾರೆ. ವಾಟ್ ಇಸ್ ಮೀನಿಂಗ್ ಆಫ್ ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್ ಹಿಯರ್ ಅಂತಂದಾಗ ನೋಡಿ, ಆಸ್ ಸೂನ್ ಆಸ್ ದ ಲೈಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ ಆನ್ ದ ಕ್ಯಾಥೋಡ್, ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಎಮಿಟೆಡ್ ಫ್ರಮ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಡಿ ಬ್ರೋಗ್ಲಿ ವೇವ್ ಲೆಂತ್ ನಾವು ಮೆಟೀರಿಯಲ್ ಪಾರ್ಟಿಕಲ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಯೂಶಲಿ ಫೋಟಾನ್ಗೂ ಡಿಫೈನ್ ಮಾಡ್ತೀವಿ, ಬಟ್ ಜನರಲ್ ಆಗಿ ನಾವು ಮೆಜರ್ ಮಾಡಬಹುದು ಫಾರ್ ಮೆಟೀರಿಯಲ್ ಪಾರ್ಟಿಕಲ್ಸ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಸಮ್ಮರಿ ಲೆಕ್ಚರ್ ಸೀರೀಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಚಾಪ್ಟರ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನೋಡಿ, ಈ ಒಂದು ಚಾಪ್ಟರ್ ತುಂಬಾ ಈಸಿ ಆಗಿರುತ್ತೆ, ತುಂಬಾ ಸಿಂಪಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಓನ್ಲಿ 2 or 3 ಫಾರ್ಮುಲಾಸ್, ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ನೀವು ಕಲ್ತಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ವಾಟ್ ಎವರ್ ದ ಕ್ವಶನ್ ದೇ ಕ್ಯಾನ್ ಆಸ್ಕ್ ಇನ್ ಯುವರ್ ವಾಟ್ ಎವರ್ ದ ಕ್ವಶನ್ ಆಸ್ಕ್ಡ್ ಇನ್ ದ KCET ಎಕ್ಸಾಮಿನೇಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬಿಫೋರ್ ಗೋಯಿಂಗ್ ಟು ಸೀ ದಟ್ ವಾಟ್ ಇಸ್ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಅಂತಂದಾಗ, KCET ಗೆ ನಿಮಗೆ 2 ಕ್ವಶನ್ಸ್ ಇಲ್ಲ 3 ಕ್ವಶನ್ಸ್ ನಿಮಗೆ ಡೆಫಿನೆಟ್ ಆಗಿ ಡ್ಯಾಮ್ ಶೂರ್ ಆಗಿ ಬರತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳ್ತೀನಿ. ಈಸಿ ಚಾಪ್ಟರ್, ಸಿಂಪಲ್ ಚಾಪ್ಟರ್, ಅಂಡ್ ಆಲ್ಸೋ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂತಾನೆ ಹೇಳ್ಬೋದು ನಾವು. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಏನ್ ಬೇಕು, ಸಿನಾಪ್ಸಿಸ್ ಆಗಿರ್ಬೋದು, ಸಮ್ಮರಿ ಆಗಿರ್ಬೋದು, ನಾವು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದನ್ನ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಯಾವ್ದಾದ್ರು ಪಾಯಿಂಟ್ಸ್ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆನಾ? ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಸೆಷನ್ ಅಂತಂದಿದ್ದಾಗ, ವಿಲ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಲೆಕ್ಟ್ರಾನ್ ಎಮಿಷನ್. ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಆಮೇಲೆ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಅಂತ ನಾವು ಹೇಳ್ತೀವಿ. ಅಂಡ್ ಫೈನಲಿ ವಿ ಕ್ಯಾನ್ ಗೋ ವಿತ್ ಗ್ರಾಫ್ಸ್ ರಿಲೇಟೆಡ್ ಟು ದಿಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಆರ್ ವಾಟ್ ಇಸ್ ದಿಸ್ ವೇರಿಯಸ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನೋದನ್ನ ಆಮೇಲೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಲೇಟರ್ ಫೈನಲಿ ವಿ ಕ್ಯಾನ್ ಗೋ ವಿತ್ ಡಿ ಬ್ರೋಗ್ಲಿ ವೇವ್ಸ್ ಅಂದ್ರೆ ಏನು, ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂದ್ರೆ ಏನು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಎಲೆಕ್ಟ್ರಾನ್ ಎಮಿಷನ್. ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್? ಯಾಕೆ ನೀವು ಎಲೆಕ್ಟ್ರಾನ್ ಎಮಿಷನ್ ಯಾಕೆ ಓದ್ಬೇಕು ನಾವು ಅಂತಂದಿದ್ದಾಗ, ಸಿ ಹಿಯರ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಂತ ಹೇಳ್ತಾರೆ. ರೇಡಿಯೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಎನರ್ಜಿ. ಎನರ್ಜಿ ಇಸ್ ನಥಿಂಗ್ ಬಟ್ ಲೈಟ್ ವೇವ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅಂಡ್ ಮ್ಯಾಟರ್ ಮೆಟೀರಿಯಲ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಮೆಟೀರಿಯಲ್, ಬೇಸಿಕ್ ಮೆಟೀರಿಯಲ್ ಪಾರ್ಟಿಕಲ್ ಈಸ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಸೊ ಆ ಎಲೆಕ್ಟ್ರಾನ್ ನ ಹೇಗೆ ಪಡೆಯಬಹುದು ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಮಾಡೋದೇ ಈ ಎಲೆಕ್ಟ್ರಾನ್ ಎಮಿಷನ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಎಲೆಕ್ಟ್ರಾನ್ ಎಮಿಷನ್ ಹಿಯರ್ ಅಂತಂದಾಗ, ನೋಡಿ ಇಲ್ಲಿ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಈ ಎಲೆಕ್ಟ್ರಾನ್ಸ್ ಅನ್ನೋದು ಎಲ್ಲಿ ಇರುತ್ತೆ ಜಾಸ್ತಿ ಅಂತಂದಿದ್ದಾಗ, ಫ್ರಮ್ ದ ಮೆಟಲ್ ಸರ್ಫೇಸ್. ಮೆಟಲ್ ಅಲ್ಲಿ ನಿಮಗೆ ಹೆಚ್ಚು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅಲ್ಲಿಂದ ನಾವು ಪಡೆಯೋದಕ್ಕಂತ ಒಂದು ಪ್ರಾಸೆಸ್ ನ ಎಲೆಕ್ಟ್ರಾನ್ ಎಮಿಷನ್ ಅಂತ ನಾವು ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಎಲೆಕ್ಟ್ರಾನ್ ಎಮಿಷನ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಹಿಯರ್. What are different types of electron emission? First one we have to understand about what is the thermionic emission here. ಏನು ಥರ್ಮಯಾನಿಕ್ ಎಮಿಷನ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ನೋಡಿ ಥರ್ಮ್ ಅಂತಂದ್ರೆ ಹೀಟ್ ಅಂತ ಅರ್ಥ. ಜಸ್ಟ್ ಐ ವಿಲ್ ರೈಟ್ ಇನ್ 1 word or 2 words ನಾನು ಬರಿತೀನಿ ನೋಡಿ ಇಲ್ಲಿ. By heating a metal surface, we can emit or we can release the electrons ಅಂತ ಹೇಳ್ತಾರೆ. ಅದನ್ನ ಥರ್ಮಯಾನಿಕ್ ಎಮಿಷನ್ ಅಂತ ನಾವು ಕರೀಬಹುದು. Later we can go with what is the secondary emission here. ಏನು ಸೆಕೆಂಡರಿ ಎಮಿಷನ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, we can say that by the primary beam of electrons ಅಂತ ನಾವು ಹೇಳಬಹುದು. by the primary beam of electrons, if we get the electrons from the metal surface, then it is called as secondary emission ಅಂತ ನಾವು ಕರಿತಾ ಇದೀವಿ. Later we can go with what is the field emission. Okay na? So what is the meaning of this field emission here? So see here, by applying the electric field anta heltare. By applying the electric field, please remember that by applying the electric field for the metal surface, we can emit the electrons. And such emission is called as a field emission anta ನಾವು ಮಾತಾಡ್ತೀವಿ. Later we can go with the fourth one, that is
ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಹಿಯರ್ ಅಂತ ನೋಡಿ, ಇಲ್ಲಿ ಫೋಟೋ ಇನ್ ದ ಸೆನ್ಸ್ ಲೈಟ್, ಫೋಟಾನ್ಸ್ ಲೈಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ ಇಲ್ಲಿ by incidenting the light of suitable frequency ಅಂತ ಹೇಳ್ತಾರೆ. By incidenting the light of suitable frequency on the metal surface, we can release electrons, or we can remove the electrons. Okay, such process is called as the photoelectric emission ಅಂತ ನಾವು ಹೇಳ್ತೀವಿ. Later we have to understand about what is the meaning of a work function here. Work function denoted by phi naught ಅಂತ ಬರೀಬಹುದಿಲ್ಲ, W ಅಂತ ನಾವು ಬರೀಬಹುದು. ನೋಡಿ ಇಲ್ಲಿ what is this minimum energy required to remove the electrons, from the metal surface, okay, is called as what is that, work function ಅಂತ ನಾವು ಹೇಳಬಹುದು. And we can write this work function as h into nu naught ಅಂತ ಬರಿತೀವಿ, ಇಲ್ಲ hc by lambda naught ಅಂತ ನಾವು ಬರೀಬಹುದು. What is this nu naught? Nu naught is called as threshold frequency here. Nu naught na ನಾವು threshold frequency ಅಂತ ಕರಿತೀವಿ. Lambda naught is called as threshold wavelength ಅಂತ ನಾವು ಹೇಳಬಹುದು. Threshold wavelength. Is it clear ma? So please understand that properly here. Nu naught ಅಂತಂದ್ರೆ threshold wavelength and nu naught ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ the minimum frequency below which no photoelectric emission takes place ಅಂತ ಹೇಳ್ತಾರೆ. No photoelectric emission takes place. Okay, that is called threshold frequency. What is lambda naught here? Lambda naught ಅಂತಂದ್ರೆ threshold wavelength here. ನೋಡಿ maximum wavelength above which no photoelectric emission takes place. That is called as threshold wavelength. I hope you are understanding each and every point here. Later we have to understand about what is the electron volt. Electron volt is the one of the unit of energy ಅಂತ ಹೇಳ್ತಾರೆ. Because subatomic particles are of less mass ಅಂತ ಹೇಳ್ಬೋದು. ಸೊ ಜೌಲ್ಸ್ ಅನ್ನೋದು ನಿಮಗೆ ತುಂಬಾ ಲಾರ್ಜ್ ಯೂನಿಟ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲಿ ನಾವು ಎನರ್ಜಿನ ಮೆಜರ್ ಮಾಡ್ತೀವಿ. And see here, 1 electron volt is equals to 1.6 into 10 to the power of minus 19 joules ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? So these are the things which you have to keep in our mind here. Later we have to understand about what are the laws of photoelectric effect ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. Laws of photoelectric effect. So before going to see the laws of photoelectric effect, how will be the diagram ಒಂದ್ಸರಿ ನೋಡೋಣ. This is the cathode and this is the anode ಅಂತ ಹೇಳ್ತೀವಿ. And these two are placed in an evacuated glass chamber ಅಂತ ಹೇಳ್ತೀವಿ, with the help of a window ಅಂತ ನಾವು ಹೇಳಬಹುದು. So please observe this value here. Whenever we consider a light which is incidenting here on the metal surface, whenever we consider the light which is incidenting on the metal surface, that is a cathode, electrons will be emitted, and these electrons which are emitted from the cathode will travel towards the anode, and such electrons are called as ಏನಂತ ಹೇಳ್ತೀವಿ ನಾವು, photo electrons ಅಂತ ನಾವು ಕರಿತೀವಿ. The electrons which are coming from the cathode to anode due to incident of the light of suitable frequency are called as, what is that ma? Photo electrons ಅಂತ ನಾವು ಕರಿತೀವಿ. And what is the current in the circuit, or current due to photo electrons is called as what here? Photoelectric current ಅಂತ ನಾವು ಕರಿತೀವಿ, photoelectric current. So based on this experiment, they have found the 4 important thing here. But ಇಲ್ಲಿ photoelectric effect is an instantaneous process ಅಂತ ಹೇಳ್ತಾರೆ. Instantaneous process.
ವಾಟ್ ಇಸ್ ಮೀನಿಂಗ್ ಆಫ್ ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್ ಹಿಯರ್ ಅಂತಂದಾಗ ನೋಡಿ, ಆಸ್ ಸೂನ್ ಆಸ್ ದ ಲೈಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ ಆನ್ ದ ಕ್ಯಾಥೋಡ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಎಮಿಟೆಡ್ ಫ್ರಮ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್ ನೋಡಿ ಇಲ್ಲಿ, ಫಾರ್ ಎವ್ರಿ ಮೆಟಲ್ ಪ್ರತಿಯೊಂದು ಮೆಟಲ್ಗೂ ಏನಾಗುತ್ತೆ, ದೇರ್ ವಿಲ್ ಬಿ ದ ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ದೇರ್ ವಿಲ್ ಬಿ ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾರೆ. ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್. ಓಕೆ, and that frequency is called as ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಪ್ರತಿಯೊಂದು ಮೆಟಲ್ಗೂ ನಿಮಗೆ ಈ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಇದ್ದೇ ಇರುತ್ತೆ, ಡಿವೈಡೆಡ್ ಬೈ ನ್ಯೂ ನಾಟ್. ಇಸ್ ಇಟ್ ಕ್ಲಿಯರ್ ಲೈಕ್ ದಟ್. ನೋಡಿ ಇಲ್ಲಿ ಯಾವಾಗಾದ್ರೆ ಈ ಎಲೆಕ್ಟ್ರಾನ್ಸ್ ಅನ್ನೋದು ಕ್ಯಾಥೋಡ್ ಇಂದ ನಿಮಗೆ ಎಮಿಟ್ ಆಗುತ್ತೋ ಅವಾಗ ನಿಮಗೆ ಎಲೆಕ್ಟ್ರಾನ್ಸ್ಗೆ ವೆಲಾಸಿಟಿ ಅನ್ನೋದು ಇರುತ್ತೆ. ಬಿಕಾಸ್ ಆಫ್ ದ ವೆಲಾಸಿಟಿ ಎಲೆಕ್ಟ್ರಾನ್ಸ್ ವಿಲ್ ಆಲ್ಸೋ ಪೊಸೆಸ್ ಕೈನೆಟಿಕ್ ಎನರ್ಜಿ ಅಂತಲೂ ಸಹ ನಾವು ಹೇಳ್ಬೋದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ kinetic energy of the photoelectrons is directly proportional to ಅಂತ ಹೇಳ್ತಾರೆ. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಇದು ಅಂತಂದಿದ್ದಾಗ we can say it is directly proportional to the frequency of incident light ಅಂತ ನಾವು ಹೇಳ್ತೀವಿ. and we can say that ನೋಡಿ ನೀಟಾಗಿ ಅನಲೈಸ್ ಮಾಡಿ, kinetic energy is directly proportional to frequency of the light. Later we have to understand about ನೋಡಿ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ನ ನಾನು ಸ್ಮಾಲ್ ಲೆಟರ್ ಐ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀನಿ. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಅಂತಂದಿದಾಗ ವಿ ಕ್ಯಾನ್ ಸೇ ಇಂಟೆನ್ಸಿಟಿ ಆಫ್ ದ ಲೈಟ್ ಅಂತ ನಾವು ಹೇಳ್ಬೋದು. ಇಂಟೆನ್ಸಿಟಿ ಆಫ್ ದ ಲೈಟ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ ನೋಡಿ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಸ್ಮಾಲ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಐ, ದಟ್ ಈಸ್ ಕಾಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. and this intensity is inversely proportional to square of the distance between the source and the cathode ಅಂತ ನಾವು ಹೇಳ್ತೀವಿ. later we have to understand that ನೋಡಿ ಇಲ್ಲಿ the minimum negative potential applied to anode so that no electrons reach anode ಅಂತ ಹೇಳ್ತಾರೆ. no electrons reach anode. okay, is called what is that stopping potential ಅಂತ ನಾವು ಮಾತಾಡಬಹುದು. ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ನೋಡಿ ನೀಟಾಗಿ ಅನಲೈಸ್ ಮಾಡಿ, ಇನಿಷಿಯಲಿ ಹೇಗಿರುತ್ತೆ ಅಂತಂದಾಗ ದ ಆ್ಯನೋಡ್ ಪ್ಲೇಟ್ಗೆ ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿರ್ತೀವಿ. ಅವಾಗ ಅದನ್ನು ನಾವು ಈ ಪೊಟೆನ್ಷಿಯಲ್ನ ನಾವು ಚೇಂಜ್ ಮಾಡ್ತೀವೋ ಅವಾಗ ಆ್ಯನೋಡ್ಗೆ ನೆಗೆಟಿವ್ ಬರುತ್ತೆ. ನಿಮಗೆ ಆ ನೆಗೆಟಿವ್ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ನೆಗೆಟಿವ್ ಪೊಟೆನ್ಷಿಯಲ್ ಹತ್ರ ಏನಾಗುತ್ತೆ ಅಂದರೆ ನೋ ಎಲೆಕ್ಟ್ರಾನ್ಸ್ ವಿಲ್ ರೀಚ್ ದ ಆ್ಯನೋಡ್ and such potential applied or given to the anode is called as stopping potential. Okay na? So these are the experimental observations made by the scientist, especially Hertz anta navu helthivi. We call it as a Hertz. Is it clear here? electrons reach anode is called stopping potential, denoted by the symbol V naught anta ಹೇಳ್ತಾರೆ. So please observe this value here. Kinetic energy is directly proportional to V naught and is directly proportional to frequency. And please remember that kinetic energy is equals to half mv maximum square, which can be written as E into V naught. This is the relation between kinetic energy and stopping potential. Okay na? So these are the experimental observations made by the scientist on photoelectric effect. Is it clear So who has discovered the photoelectric effect antandaga? Hertz is a scientist who has discovered the photoelectric effect. Later we have to understand about what is the, see here, ಫೋಟಾನ್ ಅಂದ್ರೆ ಮೀನಿಂಗ್ ಏನು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಫೋಟಾನ್ ಈಸ್ ಎ ಲೈಟ್ ಪಾರ್ಟಿಕಲ್ ಹಿಯರ್. ಫೋಟಾನ್ ಈಸ್ ಎ ಲೈಟ್ ಪಾರ್ಟಿಕಲ್ ಅಂತ ನಾವು ಹೇಳ್ತೀವಿ. ಸೊ ವಾಟ್ ಈಸ್ ದ ಎನರ್ಜಿ ಆಫ್ ದ
photon E is equals to h nu, or we can write hc by lambda ಅಂತ ಬರೀತೀರಾ. And here I will make a note here. ನೋಡಿ E ಅನ್ನೋದು ನಿಮ್ಗೆ ಏನಾಗಿರುತ್ತೆ 1240 ಎನರ್ಜಿ ಅಲ್ವಾ. ಎನರ್ಜಿ ಯೂಶಲಿ ಮೆಜರ್ಡ್ ಇನ್ SI ಯೂನಿಟ್ ಜೌಲ್ಸ್ ಅಂತ ಹೇಳ್ತಾರೆ. ಇಲ್ಲ ಶಾರ್ಟ್ ಕಟ್ ಫಾರ್ಮುಲಾ ನಮಗೆ ಬೇಕು ಅಂತಂದಾಗ sometime they will ask electron volts ಅಲ್ಲಿ ಕೇಳ್ತಾರೆ. We can use 1240 by lambda. Lambda should be in nanometers ಅಂತ ನಾವು ಹೇಳಬಹುದು. Then energy will get directly in electron volts. ಇಲ್ಲ ಅಂತಂದಾಗ we can say 12400 divided by lambda. Lambda should be in electron volts then we'll get the energy ಅಂತ ಹೇಳ್ತೀರಾ. This is a shortcut formula. We can make use of this to find the energy of the incident light. Later, what is the rest mass of the photon here? Rest mass of photon is always be equal to 0 ಅಂತ ಹೇಳ್ತಾರೆ. And what is the relativistic mass here? Rest mass 0. Okay, ಹಾಗಿದ್ದಾಗ what is the relativistic mass here? Relativistic mass ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ we can say m is equals to E divided by c square ಅಂತ ಹೇಳ್ತಾರೆ, according to Einstein's mass energy relation. So what is the momentum of the photon here? Momentum of the photon P is equals to m into c, which is nothing but E by c ಅಂತ ನಾವು ಮಾತಾಡಬಹುದು. There is the momentum of the photon. Later, what is the speed of the photon here? Speed of the photon is equals to speed of the light, that is 3 into 10 to the power of 8 meter per second. These are the important characteristics of the photon particles ಅಂತ ನಾವು ಹೇಳ್ತೀವಿ. So based on this photon concept, Einstein has explained the photoelectric effect. So how ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. Einstein's photoelectric equation. ನೋಡಿ, based on this equation we can expect the numerical problems. ಈ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಷನ್ ನ ಬೇಸ್ ಮಾಡಿಕೊಂಡು ಬರತಕ್ಕಂತ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ವಾಟ್ ಈಸ್ ದಟ್? ನೋಡಿ ಇಲ್ಲಿ, ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ is used in two ways. One, to remove the electron from the cathode, and second one is to give energy for the electrons ಅಂತ ಹೇಳ್ತಾರೆ. So we can say that energy required to remove is called as work function plus kinetic energy ಅಂತ ನಾವು ಬರಿತೀವಿ. We can write or we can also write this as ಹೇಗೆ ಬರಿ h nu is equals to h nu naught plus half mv square ಅಂತ ನಾವು ಬರಿತೀವಿ. Or we can also write, ನೋಡಿ ಇಲ್ಲಿ, hc by lambda is equals to hc by lambda naught plus half mv square ಅಂತ ನಾವು ಬರಿತೀವಿ. Or we can also write, ನೋಡಿ, h nu is equals to h nu naught plus kinetic energy in terms of stopping potential. We can write E into V naught. Okay, these are the different forms of Einstein's photoelectric equation. Is it clear ma? So, and one more thing, please make a note here ಅಂತಂದಾಗ ನೋಡಿ ಇಲ್ಲಿ Einstein's photoelectric equation here. Einstein's photoelectric equation is purely based on what ಅಂತಂದಾಗ we can say law of conservation of energy ಅಂತ ನಾವು ಹೇಳ್ತೀವಿ. It is based on law of conservation of energy. It's a very, very important concept which we have to understand about Einstein's photoelectric equation. ನೋಡಿ ಇಲ್ಲಿ, based on this equation we can plot the graph between various quantities ಅಂತ ನಾವು ಹೇಳ್ತೀವಿ. So let us understand about the graphs. ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. So one by one. So ನೀಟಾಗಿ ಅನಲೈಸ್ ಮಾಡಿ. ಫಸ್ಟ್ ಒನ್ ಏನು ಅಂತಂದಾಗ we can say kinetic energy versus the frequency of the incident light. So see here, we know that the total energy is always equals to what here? H nu naught
plus kinetic energy. Based on this, we can write kinetic energy is equals to E ಅಂದ್ರೆ h nu minus h nu naught ಅಂತ ನಾವು ಬರೀಬಹುದು. Is it right or not, ma? So whenever we compare this equation ma here with y is equals to mx plus c, then we can come to know that ನೋಡಿ ಇಲ್ಲಿ x ಅಂದ್ರೆ ಏನಪ್ಪ ಇಲ್ಲಿ ನ್ಯೂ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. m will become equal to Planck's constant h, that is slope, and y intercept is called as h nu naught ಅಂತ ನಾವು ಹೇಳ್ಬಹುದು. That is negative, it is a negative. ಹೇಗಿದೆ ಇದು? It represents an equation of a straight line. So whenever we plot the graph, by taking the frequency along the x-axis and what is the kinetic energy along the y-axis ma here, then we can say we will get a straight line as shown in the figure ಅಂತ ಹೇಳ್ತಾರೆ. ನೋಡಿ, this is x intercept is gives us what is the threshold frequency, and y intercept will give you what is the work function ಅಂತ ಹೇಳ್ತಾರೆ. ವರ್ಕ್ ಫಂಕ್ಷನ್ ನ ಇಂಡಿಕೇಟ್ ಮಾಡುತ್ತೆ. And later, what is the slope of this graph ma here? Slope ಅಂತಂದ್ರೆ m, which will give us what is the Planck's constant. Slope is represented by the Planck's constant ಅಂತ ನಾವು ಹೇಳಬಹುದು. And see here, for various metals ಹೇಗಿರುತ್ತೆ ಈ ಗ್ರಾಫ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ, just for your reference. So see here, frequency along x-axis and kinetic energy along y-axis. The graph is as shown. This is for metal A, this for metal B, and this for metal C. Metal C ಅಂತ ಹೇಳ್ತಾರೆ. So what is the condition here? ನೋಡಿ ಇಲ್ಲಿ nu not A, and this is nu not B, and this is nu not C. What is the condition here? We can say nu not C, the threshold frequency for the metal C is greater than the threshold frequency of the metal B, greater than threshold frequency of the metal A ಅಂತ ನಾವು ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್ ಮಾ? ಅರ್ಥ ಆಗ್ತದಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು? ಸೊ ದಟ್ ಈಸ್ ಅಬೌಟ್ ದ ಕೈನೆಟಿಕ್ ಎನರ್ಜಿ ವರ್ಸಸ್ frequency graph. So similarly we can go with the next concept, that is the next graph, that is stopping potential versus the frequency of the incident light. So see here, how can we analyze this graph ma here? Nodi, analyze madana. We know that kinetic energy is equals to h nu minus h nu naught. What is the kinetic energy? E into v naught alva, minus h nu naught anta navu baritivi. So from this we can say stopping potential is equals to h by e into nu minus h nu naught by e anta navu baribodu. So whenever we compare with the equation y is equals to mx plus c, again this will represent a straight line anta navu heltevi. So let us understand that whenever we plot a graph, by taking the frequency along the x-axis and stopping potential along the y-axis ma here, then again it represents a straight line anta ಹೇಳ್ತಾರೆ. Again it represents a straight line. So this time y intercept ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ it will give work function by electronic charge ಅಂತ ಹೇಳ್ತಾರೆ. And what can you say about this? ನೋಡಿ ಇಲ್ಲಿ about this slope ಬಗ್ಗೆ ನಾವು ಮಾತಾಡಬೇಕು ಅಂತಂದಾಗ slope equal to m, which is equals to Planck's constant to what is that electronic charge ratio na represent ಮಾಡುತ್ತೆ. Planck's constant to electronic charge ratio. ನೋಡಿ ನೀಟಾಗಿ ಅನಲೈಸ್ ಮಾಡಿ. This quantity will represent the slope and this quantity will represent what is the y intercept. And as usually the x intercept ಏನ್ represent ಮಾಡುತ್ತೆ ನಿಮಗೆ ಅಂತಂದಾಗ it represents threshold frequency. Is it clear ma? ಅರ್ಥ ಆಯ್ತಲ್ವಾ? So this is the graph. Later we can go with the third graph. ಏನಪ್ಪ ಇಲ್ಲಿ ಅಂತಂದಿದ್ದಾಗ we can say that photoelectric current versus intensity of the light ಅಂತ ಹೇಳ್ತಾರೆ. Photoelectric current versus intensity of the light. We have studied that from the laws of photoelectric effect, photoelectric current is
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಹಾಗಾಗಿ ನಿಮಗೆ ಗ್ರಾಫ್ ಅನ್ನೋದು ಹೇಗಿರುತ್ತೆ ನಿಮಗೆ ನೀಟಾಗಿ ಅನಲೈಸ್ ಮಾಡಿ. ಇಂಟೆನ್ಸಿಟಿ ಅನ್ನೋದು ಎಕ್ಸ್ ಆಕ್ಸಿಸ್ ಅಲ್ಲಿ, ಕರೆಂಟ್ ಅನ್ನೋದು ವೈ ಆಕ್ಸಿಸ್ ಅಲ್ಲಿ ನಾವು ತಗೊಂಡಿದ್ದಾಗ ದೆನ್ ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ನಾವು ಹೇಳ್ತೀವಿ. ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಇಸ್ ಇಟ್ ಕ್ಲಿಯರ್ ಮಾ? ಸೊ ದಟ್ ಈಸ್ ದ nature of the graph when we plot the between current, photoelectric current, and the intensity of the incident light. So now let us understand about the next one. Next one ಏನಪ್ಪಾ ಅಂತಂದಾಗ ನೋಡಿ ಇಲ್ಲಿ photoelectric current small letter I versus ಏನ್ ಹೇಳ್ತೀವಿ ನಾವು ಅಂತಂದಾಗ anode potential ಅಂತ ಹೇಳ್ತಾರೆ. anode potential V. But this graph can be drawn in two cases. What is the case 1? Case 1 ಏನಪ್ಪಾ ಇಲ್ಲಿ ಅಂತಂದಿದ್ದಾಗ ನೋಡಿ ಇಲ್ಲಿ we can say that frequency is kept constant. And intensity varies. So please make sure about this graph ma here. So ನೋಡಿ ಇಲ್ಲಿ ಹೇಗಿರುತ್ತೆ ಗ್ರಾಫ್ ಅಂತ ಅಂದ್ಬಿಟ್ಟು ನೀಟಾಗಿ ಅನಲೈಸ್ ಮಾಡೋಣ. So please think about that. Photoelectric current is taken along a y-axis. And anode potential along x-axis ma. ನೋಡಿ ಇಲ್ಲಿ ಸೆಂಟರ್ ಇಂದ ಲೆಫ್ಟ್ ಗೆ ಬಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್ ಅಂತ ಅರ್ಥ. ಸೆಂಟರ್ ಇಂದ ರೈಟ್ ಹೋಗಿದ್ದೀವಿ ಅಂತಂದ್ರೆ ಪಾಸಿಟಿವ್ ಪೊಟೆನ್ಶಿಯಲ್ ಗಿವೆನ್ ಟು ದ ಆನೋಡ್ ಅಂತ ಅರ್ಥ. ಓಕೆನಾ? ಸೊ ಸಿ ಹಿಯರ್ ಇಲ್ಲಿ ಏನಾಗ್ತದೆ ನಿಮ್ಗೆ ಇಲ್ಲಿ ಅನಲೈಸ್ ಮಾಡಿ. ಇಲ್ಲಿ ಫ್ರೀಕ್ವೆನ್ಸಿ ಕೆಪ್ಟ್ ಕಾನ್ಸ್ಟೆಂಟ್. when frequency is kept constant, it is directly proportional to kinetic energy and is directly proportional to stopping potential. Stopping potential will also remains constant ಅಂತ ಹೇಳ್ತಾರೆ. So see here we can take this is the stopping potential ma here. ಯಾವಾಗಾದ್ರೂ frequency of the light constant ಆಗಿರುತ್ತೋ stopping potential ಅನ್ನೋದು ಸಹ ನಿಮಗೆ constant ಆಗೇ ಇರುತ್ತೆ. Now I will keep the intensity as I1 in first trial. ಫಸ್ಟ್ ಟ್ರಯಲ್ ಇಂಟೆನ್ಸಿಟಿ I1 ಇಟ್ಕೊಂಡ್ಬಿಟ್ಟು ನಾನು ಆನೋಡ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅವಾಗ ಗ್ರಾಫ್ ಅನ್ನೋದು ಹೇಗಿರುತ್ತೆ ನಿಮ್ಗೆ ಅಂತಂದಾಗ ದ ಗ್ರಾಫ್ ಈಸ್ ಆಸ್ ಶೋನ್ ಅಂತ ಹೇಳಿ. ದಿಸ್ ಇಸ್ ಫಾರ್ ಇಂಟೆನ್ಸಿಟಿ I1. ಸೆಕೆಂಡ್ ಟ್ರಯಲ್ ಒಂದೇ ಗ್ರಾಫ್ ಅಲ್ಲಿ ಸೆಕೆಂಡ್ ಟ್ರಯಲ್ ನ ಬರಿತಾ ಇದ್ದೀನಿ. ನೀಟಾಗಿ ಅನಲೈಸ್ ಮಾಡಿ. ದಿಸ್ ಇಸ್ ಫಾರ್ ಇಂಟೆನ್ಸಿಟಿ I2. ಅಂಡ್ ಥರ್ಡ್ ಟ್ರಯಲ್ ಏನಂತ ಹೇಳ್ತೀವಿ ನಾವು ಇಲ್ಲಿ ಅಂತಂದಾಗ ದಿಸ್ ಇಸ್ ಫಾರ್ ಇಂಟೆನ್ಸಿಟಿ I3 ಅಂತ ನಾವು ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್ ಮಾ? ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಕಂಡೀಷನ್ ಹಿಯರ್ ಅಂತಂದಾಗ I3 greater than I2 greater than I1. ದಿಸ್ ಇಸ್ ದ ನೇಚರ್ ಆಫ್ ದ ಗ್ರಾಫ್. ನಿಮಗೆ ಒಂದೇ ರೀತಿ ಬರಬಹುದು, ಇಲ್ಲ ಅಂತಂದ್ರೆ ಬೇರೆ ಬೇರೆನೂ ನಿಮ್ಗೆ ಬರಬಹುದು. ಸೊ ಐ ವಿಲ್ ರೀಡ್ರಾ ದ ಡಯಾಗ್ರಾಮ್. ಪ್ಲೀಸ್ ಅನಲೈಸ್ ದಟ್. ದಿಸ್ ಇಸ್ ದ ಥಿಂಗ್ ಮಾ ಹಿಯರ್. is the various graphs ಅಂತ ಹೇಳ್ತಾರೆ. ಓಕೆ, ಆಗ ಸ್ಯಾಟಿಸ್ಫೈ ಆಗಲಿಲ್ಲ ಇದು. ಇನ್ನೊಂದ್ಸರಿ ನೀಟಾಗಿ ಡ್ರಾ ಮಾಡ್ತೀನಿ. ಪ್ಲೀಸ್ ಅಬ್ಸರ್ವ್ ದಟ್ ವ್ಯಾಲ್ಯೂ ಮಾ ಹಿಯರ್. ಹೇಗಿರುತ್ತೆ ನಿಮ್ಗೆ ಇಲ್ಲಿ ಅಂದ್ರೆ ಇಂಟೆನ್ಸಿಟಿ ಚೇಂಜ್ ಮಾಡ್ಕೊಂಡು ಇಂಟೆನ್ಸಿಟಿ ನಿಮ್ಗೆ ಚೇಂಜ್ ಮಾಡ್ತಾ ವಿಲ್ ಪ್ಲಾಟ್ ದ ಗ್ರಾಫ್. Anode potential V along the x-axis and photoelectric current along the y-axis. ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಫಸ್ಟ್ ಟ್ರಯಲ್ ದ ಗ್ರಾಫ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. And for the second trial the graph is as shown in the figure. And for the third trial the graph is as shown in the figure. Is it clear? This is the nature of the graph ma. By keeping the frequency constant and intensity is changing. What is the condition here ಅಂತಂದಾಗ I3 greater than I2 greater than I1 ಅಂತ ಅಂದ್ಬಿಟ್ಟು. Is it clear ma? So similarly we can go with what is the second case ma here. Second case, what is the case 2? Case 2 ಏನಪ್ಪ ಇಲ್ಲಿ ಅಂತಂದಾಗ we can say that frequency changes and what is that intensity is kept constant ma here. ಯಾವಾಗಾದ್ರೆ ನಮಗೆ ಇಂಟೆನ್ಸಿಟಿ ಅನ್ನೋದು ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೋ. ಸೊ ಪ್ಲೀಸ್ ಸಿ ಹಿಯರ್
when intensity is kept constant, we have studied that photoelectric current is also remains constant. So let us see here how the graph varies. Here need to analyze ಮಾಡಿ. So same story. Anode potential ನ x axis ಅಲ್ಲಿ ಕನ್ಸಿಡರ್ ಮಾಡೋಣ. ಆನೋಡ್ ಪೊಟೆನ್ಷಿಯಲ್ ನ x axis ಅಲ್ಲಿ ಕನ್ಸಿಡರ್ ಮಾಡೋಣ ಅಂಡ್ y axis ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ನ ಕನ್ಸಿಡರ್ ಮಾಡೋಣ. ಸೊ ಸಿ ಹಿಯರ್ ವಾಟ್ ದೇ ಆರ್ ಸೇಯಿಂಗ್ ಹಿಯರ್, ಫ್ರೀಕ್ವೆನ್ಸಿ ಇಸ್ ಚೇಂಜಿಂಗ್. ಯಾವಾಗಾದ್ರೆ ನಿಮಗೆ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೋ, ವೆನ್ ಎವರ್ ದ ಫ್ರೀಕ್ವೆನ್ಸಿ ಚೇಂಜಸ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ ಆಲ್ಸೋ ಚೇಂಜ್. ನಾವು ಫಸ್ಟ್ ಟ್ರಯಲ್ ಅಲ್ಲಿ ಒಂದು ಫ್ರೀಕ್ವೆನ್ಸಿ ನಾನು ಕನ್ಸಿಡರ್ ಮಾಡಿದ್ದಾಗ ಒಂದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಇರುತ್ತೆ. ಫಾರ್ ಫಸ್ಟ್ ಟ್ರಯಲ್ V01 ಅಂತ ನಾವು ಬರೆಯೋಣ. ಸೊ ದ ಗ್ರಾಫ್ ಆಸ್ ದ ಆನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸಸ್, the graph as shown like this this is for first frequency nu1 ಅಂತ ಹೇಳ್ತಾರೆ, intensity I. and second trial ಇನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು. ಯಾವಾಗಾದ್ರೂ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೋ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ದ ಗ್ರಾಫ್ ಈಸ್ ಆಸ್ ಶೋನ್ ಹಿಯರ್. ದಿಸ್ ಫಾರ್ ಸೆಕೆಂಡ್ ಫ್ರೀಕ್ವೆನ್ಸಿ ಅಂಡ್ ಥರ್ಡ್ ಒನ್ ನೋಡೋಣ ಇಲ್ಲಿ. ಅಂಡ್ ದಿಸ್ V03. This is the graph drawn for the third one ಥರ್ಡ್ ಫ್ರೀಕ್ವೆನ್ಸಿ ಹೇಗಿರುತ್ತೆ ನೋಡಿ, ನೀಟಾಗಿ ಅನಲೈಸ್ ಮಾಡಿ ಇಲ್ಲಿ. ದಿಸ್ ಇಸ್ ದ ಗ್ರಾಫ್ ಡ್ರಾನ್, ದಿಸ್ ಇಸ್ ಫಾರ್ nu3. ಸೊ ವಾಟ್ ಇಸ್ ದ ಕಂಡೀಷನ್ ಹಿಯರ್, nu3 ಗ್ರೇಟರ್ ದ್ಯಾನ್ nu2 ಗ್ರೇಟರ್ ದ್ಯಾನ್ nu1. ನೋಡಿ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಆಲ್ಸೋ ಚೇಂಜಿಂಗ್, ಬಟ್ ಸಿನ್ಸ್ intensity is kept constant, the photoelectric current I also remains constant. Saturation current remains constant. Okay, this is how the graph varies between the photoelectric current and the anode potential in the case 2. So these are the graphs which we have to understand in the chapter dual nature of radiation and matter. Later we have to understand about what is de Broglie hypothesis here. De Broglie hypothesis. What is de Broglie hypothesis? ಏನ್ ಹೇಳುತ್ತದು, ಏನ್ ಹೇಳ್ತಾರ ಅವರು ಅಂತಂದಿದ್ದಾಗ we can say that he will say that ಯಾವಾಗಾದ್ರೂ ಒಂದು ಪಾರ್ಟಿಕಲ್ಗೆ ಮಾಸ್ ಅನ್ನೋದು ಇರುತ್ತೋ ಆ ಪಾರ್ಟಿಕಲ್ ಅನ್ನೋದು v ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ಅವಾಗ ಆ ಪಾರ್ಟಿಕಲ್ ಸುತ್ತು ಒಂದು ವೇವ್ ಅನ್ನೋದು ಅಸೋಸಿಯೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. And those waves are called as de Broglie waves or matter waves anta karitare. De Broglie waves are matter waves. So see here, what that is called de Broglie hypothesis here. Nodi illi the particle of mass m, okay, moving with velocity will be associated with a wave called de Broglie waves anta ಹೇಳ್ತಾರೆ. de Broglie waves or matter waves. de Broglie waves ಅಂತಾನು ಕರೀಬಹುದು, ಇಲ್ಲ ಅಂತಂದ್ರೆ ಮ್ಯಾಟರ್ ವೇವ್ಸ್ ಅಂತನೂ ಸಹ ನಾವು ಕರೀಬಹುದು. Therefore what is this de Broglie wavelength here? de Broglie wavelength ನೋಡಿ ಇಲ್ಲಿ, de Broglie wavelength is defined for a material particles, not for the photons de Broglie wavelength ನಾವು ಮೆಟೀರಿಯಲ್ ಪಾರ್ಟಿಕಲ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಯೂಶಲಿ ಫೋಟಾನ್ಗೂ ಡಿಫೈನ್ ಮಾಡ್ತೀವಿ, ಬಟ್ ಜನರಲ್ ಆಗಿ ನಾವು ಮೆಜರ್ ಮಾಡಬಹುದು ಫಾರ್ ಮೆಟೀರಿಯಲ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್, ಪ್ರೋಟಾನ್, ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ನ್ಯೂಟ್ರಾನ್, ಲೈಕ್ ದಟ್ here. So see here, de Broglie wavelength is given by lambda is equals to h divided by m into v, or h divided by p. What is p called here? P, which is equals to m into v, that is momentum of a particle ಅಂತ ಹೇಳ್ತಾರೆ. momentum of a particle
Is it clear, ma? This is the basic equation. This is a basic equation for de Broglie wavelength. De Broglie wavelength. So we can also write de Broglie wavelength in other forms. In other forms, what are they? ಅನ್ನೋದನ್ನ ನೋಡೋಣ. Other forms of de Broglie wavelength, here. Other forms are de Broglie wavelength. See here, lambda is equals to h by p alva. We can write momentum ನ ಹೇಗೆ ಬರಿಬಹುದು ನಾವು? root of 2m into energy ಅಂತ ಬರಿತೀರಾ. Therefore we can say lambda is equals to h divided by root of 2me. What is this e? E is called as energy of the particle. Energy of the particle ಅಂತ ನಾವು ಹೇಳ್ತೀವಿ. So see here, since energy is always equals to charge into potential difference. ಎನರ್ಜಿನ ಯಾವತ್ತೇ ಆಗಲಿ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾನು ಸಹ ನಾವು ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡ್ ಬೈ ರೂಟ್ ಆಫ್ 2m ಇಂಟು q ಇಂಟು v ಅಂತ ನಾವು ಬರಿತೀವಿ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಯೂಶಲಿ ವಿಲ್ ಗೋ ವಿತ್ ಮೋರ್ ಟೈಮ್ಸ್ ದಟ್ ಇಸ್ ಎಲೆಕ್ಟ್ರಾನ್. ಫಾರ್ ಎಲೆಕ್ಟ್ರಾನ್ ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಸೊ ಸಿ ಯಾವಾಗ ಅದು ಎಲೆಕ್ಟ್ರಾನ್ ಅನ್ನೋದು ನಿಮಗೆ ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಆಕ್ಸಲರೇಟ್ ಆಗಿದ್ದಾಗ ಅದಕ್ಕೆ ಎಷ್ಟು ವೇವ್ ಲೆಂತ್ ಇರುತ್ತೆ, ಡಿ ಬ್ರೋಗ್ಲಿ ವೇವ್ ಲೆಂತ್ ಇರುತ್ತೆ ಅಂತಂದಾಗ ವಿ ಕ್ಯಾನ್ ಸೇ 12.27 ಡಿವೈಡ್ ಬೈ ರೂಟ್ ವಿ ಆಂಗ್ಸ್ಟ್ರಮ್ ಅಂತ ನಾವು ಮಾತಾಡಬಹುದು. ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ಯು ಕ್ಯಾನ್ ರಿಮೆಂಬರ್. ಶಾರ್ಟ್ಕಟ್ ಫಾರ್ಮುಲಾ ಯು ಕ್ಯಾನ್ ರಿಮೆಂಬರ್. ಅಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಹಿಯರ್, in terms of temperature, see here, energy is also be written as 3 by 2 kT anta baritira. What is this k here? K is called as Boltzmann's constant. Boltzmann's constant anta ಹೇಳ್ತಾರೆ. K is called as Boltzmann's constant and capital T is called as absolute temperature. Absolute temperature. Okay. Therefore, by writing this, we can also write de Broglie wavelength lambda is equals to h divided by root of 3m kt. Root of 3m kt. Okay, na? So see here, from this we can say that lambda de Broglie wavelength is inversely proportional to square root of absolute temperature. Square root of absolute temperature. Okay, na? So these are the different forms of de Broglie wavelength. De Broglie wavelength. And please remember that actually ನಿಮ್ಮ ಸಿಲೆಬಸ್ ಅಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ ಇದು. ಸೊ ದ ಸೈಂಟಿಸ್ಟ್ by the name Davison and Germer. Okay, experiment ಇದೆಲ್ಲ ನಿಮಗೆ ಸಿಲೆಬಸ್ ಅಲ್ಲಿ, ಸೊ ನೋ ನೀಡ್ ಟು ವರಿ. ಜಸ್ಟ್ ಐ ಆಮ್ ಗಿವಿಂಗ್ ದ ಕನ್ಕ್ಲೂಷನ್ ಅಬೌಟ್ ದಿಸ್ ಪಾಯಿಂಟ್ ಹಿಯರ್. Davison Germer experiment has proved the wave nature of material particle. Wave nature of material particle electrons. Electron is the best example of material particle. That is a basic particle. A material particle ಅನ್ನೋದು what is that? It will also show wave nature ಅನ್ನೋದನ್ನ ತೋರಿಸುತ್ತೆ. What is that here? Davison Germer experiment. Davison Germer experiment. Is it clear, ma? So these are the topics which we have to learn and which we have to practice as many times as possible before starting to solve the numerical problems. I hope I have given each and every formula, each and every point related to the chapter dual nature of radiation and matter. And if you practice these equations, this will help you to solve any question from the dual nature of radiation and matter. Okay, na? So with this I am going to end the session. ನಿಮಗೆ ಏನಾದ್ರು ಡೌಟ್ ಇದೆ, ಇನ್ನೂ ಏನಾದರೂ ಪಾಯಿಂಟ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ಯು ಕ್ಯಾನ್ ಯೂಸ್ ದಿಸ್ ವಿಡಿಯೋ and you can start solving the numerical problems. Okay, we'll meet you in the next video. Okay, until then please keep preparing, don't waste your time. Okay, thank you very much.